ಹಾಗೂ ಪೋಷಕರಿಗೆ ನಮಸ್ಕಾರ. ನಾನು ಡಾಕ್ಟರ್ ಕಲ್ಪಾ ಇರುತ್ತೆ. ನಾನು ಸೀನಿಯರ್ ವೆಟನರಿ ಆಫೀಸರ್ ಆಗಿ ಕರ್ಗುಂದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮುಂಚೆನೂ ನಿಮಗೆಲ್ಲರಿಗೂ ಭೇಟಿ ಆಗಿದ್ದೀನಿ, ನೆನಪಿದ್ದೀನಿ ಅನ್ಸುತ್ತೆ ಎಲ್ಲ ಮಕ್ಕಳಿಗೆ. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೂ ಟೀಚರ್ಸ್ ಸ್ಕೂಲ್ಸ್ ಅಂದರೆ ಭಾಳ ನನಗೆ ಹತ್ತಿರವಾದ ರಿಲೇಷನ್. ಯಾಕಂದರೆ ನಮ್ಮ ತಾಯಿ ಒಬ್ಬರು ಕೇಂದ್ರೀಯ ವಿದ್ಯಾಲಯ, ನಿಮಗೆಲ್ಲ ಗೊತ್ತಿರ್ಬೋದು, ಅದ್ರ ಟೀಚರ್ ಆಗಿದ್ರು ನಮ್ಮ ತಾಯಿ. ನಮ್ಮ ನಾದ್ನಿ ಅವರು, ನಮ್ಮ ಬಾವ ಅವರು ಎಲ್ಲರೂ ಇದೇ ಥರ ಟೀಚರ್ಸ್ ಅವರು, ಗೌರ್ಮೆಂಟ್ ಶಾಲೆ ಟೀಚರ್ಸ್ ಅವರು. ಸೊ ಫಸ್ಟ್ ಆಫ್ ಆಲ್ ಮಕ್ಕಳಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ನನಗೆ ನೀವು ಎಲ್ಲ ನೆನ್ಪು ಮಾಡಿಸಿದ್ರಿ, ನಾನು ಓದಿರೋ ಟೈಮ್ನೆಲ್ಲ ಅದೇ ನನಗೆ ನೆನ್ಪು ಆಗೋ ಮತ್ತೆ ಮಾಡಿಸಿದ್ರಿ. ಈಗ ನೀವು ನಮಗೆ ವೆಲ್ಕಮ್ ಸ್ಪೀಚ್ ಇಟ್ಕೊಟ್ರಿ, ವೆಲ್ಕಮ್ ಡ್ಯಾನ್ಸ್ ಮಾಡಿಸಿದ್ರಿ ಒಂದು ಟೀಚರ್ಸ್ ಎಲ್ಲ ಸೇರಿ. ನಾವೆಲ್ಲ ಮಾಡ್ತಿದ್ವಿ ಸಣ್ಣ ವಯಸ್ಸಲ್ಲಿ ಇದ್ದಾಗ. ನಾವು ಎಲ್ಲರೂ ಈ ಕಡೆ ಇಲ್ಲೇ ಸ್ಕೂಲ್ಸ್ ಇದನ್ನೆಲ್ಲ ದಾಟಿ ಬಂದಿದ್ವಿ, ಸ್ಟೇಜಸ್ನೆಲ್ಲ. ಸೊ ಅದೆಲ್ಲ ನೆನಪಾಯ್ತು ನನಗೆ. ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತೆ ಈ ಶಾಲೆಗಳ ಬಗ್ಗೆ ಪೋಷಕರು ಅಷ್ಟೊಂದು ಮಾತು ಹೇಳಿಲ್ಲ, ಬಟ್ ನನಗನ್ಸದ್ ಬಟ್ ನಾನು ಸ್ವಲ್ಪ ನನ್ನ ಅಬ್ಸರ್ವೇಷನ್ಸ್ನ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಅಂದರೆ ಆಕ್ಟಿವ್ ಪಾರ್ಟಿಸಿಪೇಷನ್ ಇದೆ ಎಲ್ಲರದ್ರೂ, ಮಕ್ಕಳದಾಗಲಿ ಟೀಚರ್ಸ್ದಾಗಲಿ ನಮ್ಮ ಸಾಹೇಬ್ರದಾಗಲಿ ಭಾಳ ಆಕ್ಟಿವ್ ಪಾರ್ಟಿಸಿಪೇಷನ್ ಇದೆ. ನಾನು ಒಂದಿನ ಟಾಪ್ ಕೊಡಕ್ಕೆ ಬಂದಿದ್ದೆ ರೇಬಿಸ್ ಬಗ್ಗೆ, ರೇಬಿಸ್ ಕಾಯಿಲೆ ಬಗ್ಗೆ ಟಾಪ್ ಕೊಡಕ್ಕೆ ಬಂದಿದ್ದೆ. ಅವಾಗಲೂ ಅಷ್ಟೇ ನನ್ನ ಅಂದರೆ ಭಾಳ ಬೇಗ ವೆಲ್ಕಮ್ ಮಾಡಿದ್ರು. ಕ್ವಿಸ್ ನಡೀತಿತ್ತು ಆ ಟೈಮಲ್ಲಿ, ಕ್ವಿಸ್ ಕೂಡ ಮಾಡ್ತಾರೆ ಸರ್. ಅಂದರೆ ಒಂದು 3-4 ಸ್ಕೂಲ್ಸ್ ಎಲ್ಲ ಸೇರಿಸಿ ಮಾಡ್ತಿದ್ರು ಅಂತ ಆ ಟೈಮಲ್ಲಿ. ಅಂತ ಬ್ಯುಸಿ ಶೆಡ್ಯೂಲ್ ಇದ್ದಾಗ್ಲೂ ಅದನ್ನ ವೆಲ್ಕಮ್ ಮಾಡಿ ಆ ಟಾಪ್ನ ಕೇಳಿಸ್ಕೊಂಡ್ರು ಎಲ್ಲ ಮಕ್ಕಳು. ಮತ್ತೆ ಟೀಚರ್ಸು ಕೂಡ ಭಾಳ ಆಕ್ಟಿವ್ ಆಗಿ ಅದನ್ನ ವೆಲ್ಕಮ್ ಮಾಡಿಸ್ಕೊಂಡ್ರು. ಸೊ ಅದಕ್ಕೂ ಥ್ಯಾಂಕ್ಸು. ಮತ್ತೆ ಇನ್ನೊಂದು ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ಊಟ, ಬಿಸಿ ಊಟ ಹಾಗೆ ಸರ್ ಹೇಳಿದ್ರು, ಅದನ್ನು ಕೂಡ ಭಾಳ ನೀಟಾಗಿ ಕೊಡ್ತಾರೆ. ನಾನು ಈಗ ಬೇರೆ ನಮ್ಮ ಮಸ್ತಿಕೆರೆ ಕಡೆನೂ ನೋಡಿದ್ದೀನಿ, ಬೇರೆ ಇದರಲ್ಲೆಲ್ಲ ನೋಡಿದ್ದೀನಿ. ಅಂದರೆ ಭಾಳ ಶಿಷ್ಟತೆಯಿಂದ ಎಲ್ಲ ಹಾಕಿ ಕೂರಿಸಿ ತಟ್ಟೆಗೆಲ್ಲ ಬಡಿಸೋರೊಬ್ರು ಇರ್ತಾರೆ, ಒಬ್ರು ಕ್ಲೀನ್ ಮಾಡೋರೊಬ್ರು ಇರ್ತಾರೆ, ಒಬ್ರು ಲೇಡಿ ನಿಂತ್ಕೊಂಡಿದ್ದಾರೆ. ಈ ಶಾಲೆಲಾಗಲಿ ಬ್ಯಾಲತ್ಕೆರೆ ಮತ್ತು ಇಲ್ಲಿ ವಡೇರಲ್ಲಿ ಅದನ್ನು ಅಬ್ಸರ್ವ್ ಮಾಡಿದ್ದೆ ನಾನು. ಅವ್ರು ಸೇಮ್ ಡೇನೇ ಅಬ್ಸರ್ವ್ ಮಾಡಿದ್ದೆ. ಅದು ಕೂಡ ನನಗೆ ಭಾಳ ಇಷ್ಟ ಆಯಿತು. ಕ್ಲೀನ್ಲಿನೆಸ್, ಭಾಳ ಕ್ಲೀನ್ಲಿನೆಸ್ ಅದೇ ಇಂಪಾರ್ಟೆಂಟ್. ಎಲ್ಲ ಮಕ್ಕಳಿಗೆ ಕ್ಲೀನ್ನೆಸ್ ಇಂಪಾರ್ಟೆಂಟ್. ಕ್ಲೀನಾಗಿ ಎಲ್ಲ ಕೊಡ್ತಾರೆ ಪ್ರೀತಿಯಿಂದ, ಒಂದು ತಾಯಿ ಕೊಡೋ ಥರ ಕೊಡ್ತಾರೆ. ಸೊ ಅದು ಇಟ್ಸ್ ವೆರಿ ಗುಡ್. ಆಮೇಲೆ ಇನ್ನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ನೀವೆಲ್ಲ ಪೋಷಕರು ಎಲ್ಲ ಮಾತಾಡಿದ್ದೀರಾ, ನಿಮ್ಮದು ಭಾಳ ಕಾಂಟ್ರಿಬ್ಯೂಷನ್ ಇರುತ್ತೆ. ಮಕ್ಳಿಗೆ ಚೆನ್ನಾಗಿ ಓದಬೇಕು, ಮಕ್ಳು ಒಂದು ಸ್ಟೇಜಿಗೆ ಬರಬೇಕಂದ್ರೆ ನಿಮ್ದು ಭಾಳ ಅದರಲ್ಲಿ ರೋಲ್ ಇರುತ್ತೆ. ನೀವು ಅವ್ರಿಗೆ ಯಾವ ರೀತಿ ತಗೊಂಡ್ಬರ್ತೀರಾ, ಯಾವ ರೀತಿ ಬೆಳೆಸ್ತೀರಾ, ಮನೆ ವಾತಾವರಣ ಯಾವ ರೀತಿ ಇಟ್ಕೊಂಡಿರ್ತೀರಾ, ಮನೇಲಿ ಯಾವ ರೀತಿ ಅವ್ರನ್ನ ನೀವು ಹೋಮ್ವರ್ಕ್ ಮಾಡ್ಲಿಕ್ಕಾಗ್ಲಿ, ಇಲ್ಲ ಓದ್ಲಿಕ್ಕಾಗ್ಲಿ, ಅದು ಯಾವ ರೀತಿ ಅವ್ರಿಗೆ ಖುಷಿ ಮಾಡ್ತೀರಾ, ಅದೆಲ್ಲ ನಿಮ್ದು. ಈಗ ನೀವು ಬರೀ ಬ್ಯುಸಿ ಆಗಿರ್ತೀರಾ, ಅಲ್ಲ ಫೋನಲ್ಲಿ ಇರ್ತೀರಾ, ಮಾತಾಡ್ತಿರ್ತೀರಾ, ಅಥವಾ ಬೇರೆ ಏನಾದ್ರು ನಿಮ್ಗೆ ಟೆನ್ಷನ್ಗಳಿರುತ್ತೆ, ಜಗಳಗಳು ಮಾಡ್ತಿರ್ತೀರಾ, ಅದೆಲ್ಲ ನಿಲ್ಲಿಸ್ಬೇಕು. ಅವಾಗ ನಿಲ್ಲಿಸ್ಬಿಟ್ರೆ ಮಕ್ಕಳೆಲ್ಲ ತಾನೇ ಚೆನ್ನಾಗಿ ಓದ್ತಾರೆ, ಎಲ್ಲ ಮಕ್ಕಳು. ಈಗ ನೀವು ಮನೆಗೆ ಬಂದ್ಬಿಡ್ತೀರಾ ಅಂತ ಅಂದ್ರೆ ಆಚೆ ಕಡೆದೆಲ್ಲ ಸಮಸ್ಯೆಗಳಾಗಲಿ ಪ್ರತಿಯೊಂದು ಸಿಚುವೇಶನ್ ಎಲ್ಲ ಆಚೆನೆ ಬಿಟ್ಟು ಮನೆಗೆ ಬರಬೇಕು. ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ರಿಗೆ ಓದಿಸೋ ಹಾಗೆ ನೀವು ಡೆವಲಪ್ ಮಾಡಬೇಕು, ಅವ್ರ ಮನಸ್ಥಿತಿ ಹಾಗೆ ತರಿಸ್ಬೇಕು ನೀವೆಲ್ಲರೂ. ಅವಾಗ ಚೆನ್ನಾಗಿ ಓದ್ತಾರೆ. ಈ ಕ್ವಿಝಲ್ಲೂ ಭಾಳ ಜನ ಟಾಪ್ ಫಸ್ಟ್ ಪ್ರೈಸ್ ಬಂದಿದ್ರು. ಈಗ ಬಂದಿದ್ದೆಲ್ಲ ಪುಟಿ? ನಿಮ್ಗೇನೋ ಪ್ರೈಸ್ ಬಂದಿತ್ತಲ್ಲ ಆ ಟೈಮ್ ಅವರಿಗೆ? ಎಲ್ಲ ಪ್ರೈಸ್ ಎಲ್ಲ ತೋರಿಸಿದ್ರು ಮಕ್ಕಳೆಲ್ಲ. ಸೊ ಅವಾಗ ಇದು ಕ್ವಿಸ್ ಏನಿಲ್ಲ, ಅವ್ರಿಗೆ ಒಂಥರ ಎನ್ಕರೇಜ್ಮೆಂಟ್, ನೀವು ಚೆನ್ನಾಗಿ ಓದ್ಬೇಕು, ಮುಂದೆ ಬರಬೇಕು ಅಂತ. ಈಗ ಪ್ರೈಸ್ ಸಿಕ್ಕರೆ ಮುಂದಿನ ಟೈಮ್ ನೆಕ್ಸ್ಟ್ ಇನ್ನೊಬ್ರು ಪ್ರಯತ್ನ ಪಡ್ತಾರೆ, ನಾವು ಓದಬೇಕು, ನಾವು ಗೆಲ್ಲಬೇಕು, ಪ್ರೈಸ್ ತಗೋಬೇಕು ಅಂತ. ಸೊ ಅದೆಲ್ಲ ಆಕ್ಟಿವಿಟೀಸ್ ಆಗ್ತಿರುತ್ತೆ ಸ್ಕೂಲಲ್ಲಿ. ಅದು ಒಂದು ಪಾಸಿಟಿವ್ ಪಾಯಿಂಟ್. ಮತ್ತೆ ನನಗೆ ಇಷ್ಟ ಮಾತು ಕೇಳಿಸ್ಕೊಂಡ್ರೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದಗಳು.